ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದೆಲಗದ ತಂಬುಳಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಒಮ್ಮೆ ನಿಮ್ಮ ಮನೆಗಳಲ್ಲೂ ಮಾಡಿ ನೋಡಿ. ನಾನು ಮೊದಲನೇದಾಗಿ ಸ್ವಲ್ಪ ಒಂದೆಲಗವನ್ನು ತಂದ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಬಿಡಿಸ್ಕೋಬೇಕು. ಕಸಗಳಿರುತ್ತೆ ಮತ್ತು ಮಣ್ಣುಗಳು ಕೂಡ ಇರುತ್ತೆ. ಅದೆಲ್ಲವನ್ನು ಚೆನ್ನಾಗಿ ಶೋಧಿಸ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದೊಂದೇ ಎಲೆಗಳನ್ನು ತೆಗೆದು ಹುಳಗಳು ಇರ್ಬೋದು ಅಥವಾ ಕಸಕಡ್ಡಿಗಳಿರ್ಬೋದು ಎಲ್ಲವನ್ನು ನಿಧಾನವಾಗಿ ಚೆನ್ನಾಗಿ ಶೋಧಿಸ್ಕೋಬೇಕು. ಎಲ್ಲವನ್ನು ಶೋಧಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ತೊಳ್ಕೋಬೇಕು. ಚೆನ್ನಾಗಿ ತೊಳೆದುಕೊಂಡ ನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಒಂದೆಲಗದ ಬೇರನ್ನು ಕೂಡ ಇಟ್ಕೋಬೇಕು. ಬೇರು ಸಮೇತ ಕಟ್ ಮಾಡ್ಕೋಬೇಕು. ಕೇವಲ ಎಲೆಯನ್ನು ಮಾತ್ರ ತಗೋಬೇಡಿ, ಬೇರಿನ ಸಮೇತ ತಗೊಳ್ಳಿ. ನೋಡಿ, ಈ ರೀತಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಸರಿಯಾಗಿ ಎಲ್ಲವನ್ನು ಹಾಕ್ಕೊಳ್ಳಿ. ಆನಂತರ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲನೇದಾಗಿ 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು. ಮತ್ತು ಇದರಲ್ಲಿ ಬರುವಂಥ ಗಸಿಯನ್ನು ತಗೊಂಡು ಮತ್ತೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಶೋಧಿಸ್ಕೋಬೇಕು. ಇದೇ ರೀತಿ ಒಂದು 2-3 ಟೈಮ್ಸ್ ಮಾಡಿ. ನೋಡಿ, ಈ ರೀತಿ ಬೇಡದೇ ಇರುವಂಥದ್ದನ್ನ ಕಡೆಗೆ ಹೊರಗಡೆ ಹಾಕ್ಕೊಳ್ಳಿ. ಇಷ್ಟು ಪ್ರಮಾಣದ ನಮಗೆ ಒಂದೆಲಗದ ದ್ರಾವಣ ಸಿಕ್ಕಿದೆ. ಈಗ ಅದಕ್ಕೆ ನಾವು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಬೆಲ್ಲವನ್ನು ಹಾಕ್ಕೋಬೋದು. ನಾನು ಇಷ್ಟು ಪ್ರಮಾಣದ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಲೋಟ ಆಗುವಷ್ಟು ನಾನು ಮಜ್ಜಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಒಂದೆಲಗದ ತಂಬುಳಿ ಸವಿಯಲು ಸಿದ್ಧ. ಇದು ತಂಪು ಪಾನೀಯದ ರೀತಿ ಕೂಡ ಯೂಸ್ ಮಾಡ್ತಾರೆ. ಚೆನ್ನಾಗಿ ಆಗುತ್ತೆ. ಅನ್ನಕ್ಕೆ ಮತ್ತು ಕುಡಿಯಲು ಎರಡಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.